ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೇ ನಿಮ್ಮ ಕಾರ್ತಿಕ್ ಮಾತಾಡ್ತಿರೋದು ಆ್ಯಂಡ್ ಸುಷ್ಮಾ ಮಾತಾಡ್ತಾ ಇರೋದು. ಶಿಷ್ಮಾ ಮಾತಾಡ್ತಾ ಇರೋದು. Idiot. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಆ್ಯಕ್ಚುಲಿ ನಿನ್ನೆ ಸ್ಟೋರಿ ಬಂದ್ಬಿಟ್ಟು ಅಪ್ಲೋಡ್ ಮಾಡಿರ್ತೀನಿ. ಸೊ ಆಸ್ಕ್ ಯು ಕ್ವಶನ್ ಟು ಸುಷ್ಮಾ ಅಂತ ಅಂದ್ಬಿಟ್ಟು. ಸೊ ಬ್ಲಾಗ್ ಒಳಗಡೆ ಹೋಗೋಣ. ಹೋಗೋಣ. ಸೊ ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಮೇಕೋರ್ ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಹಂಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾದು ಐ ಡಿ ಐಡಿನ ಬಂದ್ಬಿಟ್ಟು ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ. ಅವಾಗಲೇ ನಾವು ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ವ್ಲಾಗ್ ಒಳಗಡೆ ಹೋಗೋಣ. ಸುಮ್ಮನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟು ಕ್ವಶನ್ ಬಂದು ಪಿಕಾಚು ಅಂತ ಐತೆ. ಸೊ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ವೆನ್ ಸ್ಮಾಲ್ ಸುಷ್ಮಾ ಆರ್ ಕಾರ್ತಿಕ್ ವಿಲ್ ಕಮ್ ಕಮ್ ಕೇಮ್ ಅಂತ ಓದಕ್ಕೆ ಬಂದೆ. ಕಮ್ ವೆನ್ ಸ್ಮಾಲ್ ಸುಷ್ಮಾ ಆರ್ ಕಾರ್ತಿಕ್ ವಿಲ್ ಕಮ್. ಈ ಕ್ವಶನ್ಸ್ ತುಂಬಾ ಜನದ ಹತ್ರ ನನ್ನ ಹತ್ರ ಬರ್ತಾನೆ ಐತೆ. ಸದ್ಯಕ್ಕೆ ಇವಾಗ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ. ಇನ್ನೊಂದು ಸ್ವಲ್ಪ ನಾವು ಫ್ಯೂಚರಲ್ಲೇ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದೀವಿ. ಅದಕ್ಕೋಸ್ಕರ ಇನ್ನೊಂದು ಪ್ಲ್ಯಾನ್ ಇಲ್ಲ. ನಾನು ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಲ್ಲ, ಸೊ ಈ ಮೇಕಪ್ ಫೀಲ್ಡಲ್ಲೇ ಏನಾದರೂ ಒಂದು ಅಚೀವ್ ಮಾಡೋಣ. ನನ್ನ ಪ್ಯಾಷನ್ ಬಂದು ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಫೀಲ್ಡಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಣ, ಮತ್ತು ಇಲ್ಲಾಂದರೆ ಒಂದು ಅಂಗಡಿ ಇಡೋ ಥರನೋ ಆ ಲೆವೆಲಿಗೆ ಸ್ವಲ್ಪ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಪ್ಲ್ಯಾನ್ ಇದೆ. ಸದ್ಯಕ್ಕೆ ಇವಾಗ ಅದು ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ. ಓಕೆ. ಸೊ ಸೆಕೆಂಡ್ ಕ್ವಶನ್ ಬಂದು ಅನನ್ಯ ಗೌಡ ಅಂತ ಅಂದ್ಬಿಟ್ಟು, ಹೌ ಡಿಡ್ ಯು ಮೀಟ್ ಕಾರ್ತಿಕ್ ಫಸ್ಟ್ ಟೈಮ್? ಫಸ್ಟ್ ಟೈಮ್ ಇಲ್ಲ, ಫಸ್ಟಾ ನಾವು ಮೀಟ್ ಆಗಿದ್ದು ಇನ್ಸ್ಟಾಗ್ರಾಮಲ್ಲೇ ಮೀಟ್ ಆಗಿರೋದು. ಆಮೇಲೆ ಹಾಗೆ ಎಷ್ಟು ವರ್ಷ ಲವ್, ಅದ್ರ ಬಗ್ಗೆ. ಲವ್ವಾ ಏನು ಲವ್ ಮಾಡಿದರೆ ಒಂದು 1 ಇಯರ್ ಮಾಡಿರ್ತೀವ. ಒಯ್ 1 ಇಯರ್ ಎಲ್ಲ ಮಾಡಿದ್ದೆ 2 ತಿಂಗಳಿಗೆ ಏನೋ 3ನೇ ತಿಂಗಳು ಕೂರಿಸ್ಬಿಟ್ಲು. ನಾನಾ ಕೂರಿಸ್ದೆ. ಸೊ ಅದೆಲ್ಲ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್, ನನಗೆ ಗೊತ್ತಿರುತ್ತೆ ಲವ್ ಮ್ಯಾರೇಜ್ ಅಂತ ಹೇಳಿದ್ರೆ ಏನೇನೆಲ್ಲ ಇರುತ್ತೆ ಅಂತ. ಫಸ್ಟ್ ಮೀಟ್ ಆಗಿದ್ದು ನಾವಿಬ್ಬರು ಇನ್ಸ್ಟಾಗ್ರಾಮಲ್ಲೇ ಮೀಟ್ ಆಗಿದ್ದು. ಅಲ್ಲಿ ಫ್ರೆಂಡ್ ಆಯಿತು, ಆಮೇಲೆ ಲವ್ ಆಯಿತು, ಇವಾಗ ಮ್ಯಾರೇಜ್ ಆಗಿದ್ದೀವಿ ಅಷ್ಟೇ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದ್ದೀವಿ. ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು? 3 ವರ್ಷ. ಮ್ಯಾರೇಜ್ ಆಗಿ 3 ಇಯರ್ಸ್ ಆಯಿತು ನಮಗೆ. ಬಟ್ ಅಲ್ಲಿ ಲವ್ ಮಾಡಿರೋ ಪೀರಿಯಡ್ ಬಂದು ಗ್ಯಾಪ್ ಕಮ್ಮಿನೇ ಇರ್ಬೋದು, ಆದರೆ ಮ್ಯಾರೇಜ್ ಆಗಿ 3 ಇಯರ್ಸ್ ಆಗ್ತಾಯಿದೆ. ನೆಕ್ಸ್ಟ್ ಏನು ಕ್ವಶನ್? 3ನೇ ಕ್ವಶನು, ಲಾಯಲ್ ಹಾರ್ಟ್ ಅಂತ ಅಂದ್ಬಿಟ್ಟು, ಹೌ ಯು ವಿಲ್ ಟ್ರೀಟ್ ಯುವರ್ ಹಸ್ಬೆಂಡ್? ಹಿಂಗೆ ಚೆನ್ನಾಗಿ ನೋಡ್ಕೊತೀನಿ. ಇವ್ರದ್ದು ಪ್ರತಿಯೊಂದು ಎಲ್ಲ ಕೆಲಸನೂ ನಾನೇ ಮಾಡೋದು. ಮನೇಲೇ ಇರ್ತೀನಲ್ಲ, ಅದಕ್ಕೋಸ್ಕರ ಎಲ್ಲ ನಾನೇ ಮಾಡ್ತೀನಿ. ಅಡುಗೆ ಒಂದು ಮಾತ್ರ ನಮ್ಮ ಅತ್ತೆ ಮಾಡ್ತಾರೆ. ಮಿಕ್ಕಿದ್ದು ಇವ್ರನ್ನ ನೋಡ್ಕೊಳ್ಳೋದು, ಇವ್ರ ಡ್ರೆಸ್ ಐರನ್ ಮಾಡ್ಕೊಳ್ಳೋದು, ಆ ಥರ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಇರುತ್ತಲ್ಲ, ಅದೆಲ್ಲ ನಾನೇ ಇವ್ರಿಗೆ ಮಾಡ್ಕೊಡ್ತೀನಿ. ಆಸ್ ಎ ವೈಫ್ ಆಗಿ ನಾನು ಚೆನ್ನಾಗಿ ಏನೇನು ಮಾಡಬೇಕು ನೋಡ್ಕೊಂತಾಳೆ. ಅದನ್ನ ಹೇಳಕ್ ಬಂದಿಲ್ಲ ಇವ್ರಿಗೆ, ಬಿಡು, ಬಿಟ್ಟಾಕು. ನೆಕ್ಸ್ಟ್ ಕ್ವಶನ್. ಅದು ನನಗೆ ಅರ್ಥ ಆಗಲಿಲ್ಲ. ಅರ್ಥ ಆಗಿಲ್ಲ ನಾನು. ಸರಿ, ನೆಕ್ಸ್ಟ್ ಕ್ವಶನ್. ವೀಣಾ, ಹೌ ಓಲ್ಡ್ ಆರ್ ಯು ಅಕ್ಕ ಆ್ಯಂಡ್ ವೆನ್ ಯು ಗಾಟ್ ಮ್ಯಾರಿಡ್? ನನಗೆ 21 ಇಯರ್ಸ್ ಆಗ್ತಾ ಇದೆ. ಯಾವಾಗ ಮ್ಯಾರೇಜ್ ಆಗಿದ್ದು? 2023 ಅಲ್ಲ, 2023. ಯಾವ ವರ್ಷ? ಅವಾಗ ಎಷ್ಟು ಏಜ್ ಇತ್ತು ಮ್ಯಾರೇಜ್ ಆಗುವಾಗ? 18. ಕರೆಕ್ಟಾಗಿ 18 ಇತ್ತು ಮ್ಯಾರೇಜ್ ಆಗ್ಬೇಕಾರೆ. ಆಮೇಲೆ ಇವಾಗ 21, 3 ಇಯರ್ಸ್ ಆಗೋಯ್ತು ಮ್ಯಾರೇಜ್ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಕ್ವಶನ್. ಧನುಶ್ರೀ, ಟೆಲ್ ವಿಚ್ ಕ್ಲಾಸ್ ಯು ಸ್ಟಡಿಡ್? ಅಯ್ಯೋ, ಕೆಲವೊಬ್ರು ನನ್ನ ಅಂದರೆ ಫಸ್ಟಿಂದ ನೋಡ್ಕೊಂಡು ಬಂದಿರೋರು ಗೊತ್ತಿರುತ್ತೆ. ನಾನು ಯಾವುದೇ ರೀತಿ ಕ್ಲಾಸ್ಗೆಲ್ಲ ಹೋಗ್ತಾ ಇಲ್ಲ. ಸೆಕೆಂಡ್ PU ಮುಗಿಸಿದ್ದೀನಿ, ಮತ್ತು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಮುಗಿಸಿ ಇವಾಗ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ನ ಮತ್ತೆ ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಾ ಇದ್ದೀನಿ, ಮತ್ತು ನಮ್ಮ ಹಸ್ಬೆಂಡ್ನು ಹಂಗೆ ನೋಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವ್ರ ಹೆಸರು ಏನಪ್ಪ? ಅದು _ಇತಾ_ರಾಜ್ ಹಂಗಂತ ಐತೆ, ಹೆಸರು ಗೊತ್ತಿಲ್ಲ ನನಗೆ. ಸೊ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ನೋ ಕ್ವಶನ್ಸ್ ಬಟ್ ಡ್ಯಾನ್ಸ್ ಫಾರ್ ದಿಸ್ ಸಾಂಗ್ ಯು ಬೋತ್ ಬ್ರೋ. ಡ್ಯಾನ್ಸ್ ಮಾತ್ರ ಅಯ್ಯೋ ಅದನ್ನೇ ಹೇಳಪ್ಪ. ಮಾತ್ರ ಕೇಳಬೇಡಿ, ನನಗೆ ಡ್ಯಾನ್ಸೇ ಬರೋದಿಲ್ಲ. ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ಸ್ಟೆಪ್ನ ಕಲ್ತ್ಕೊಂಡು, ಒಂದೊಂದ್ಸಲಿ 3 ದಿನ ಎಲ್ಲ ಕುತ್ಕೊಂಡು ಸ್ಟೆಪ್ಸ್ನ ಕಲ್ತು ಆಮೇಲೆ ನಾವು ಪೋಸ್ಟ್ನ ಮಾಡ್ತೀವಿ. ಇಲ್ಲಾಂದರೆ ಒಂದೊಂದ್ಸಲಿ 1 ವಾರ ಎಲ್ಲ ಕಲ್ತ್ಕೊಂಡು ಸ್ಟೆಪ್ಸ್ನ ಆಮೇಲೆ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ನನಗೆ ಡ್ಯಾನ್ಸ್ ಸೀರಿಯಸ್ ಆಗಲೂ 0 ನಾಲೆಜ್, ನನಗೆ ಅದು ಬರೋದೇ ಇಲ್ಲ.
ಇವ್ರು ಡ್ಯಾನ್ಸ್ ಚೆನ್ನಾಗಿ ಆಡ್ತಾರೆ. ಇವಾಗ ಯಾವ್ದಾದ್ರು ಒಂದು ಡ್ಯಾನ್ಸ್ ಆಡಿರೋ ತೋರಿಸಿದ್ರೆ ಇದು ಏನ್ ಸ್ಟೆಪ್ ಹೆಂಗ್ ಹಾಕೋದು ಅಂತ ಜಸ್ಟ್ 3-2 ಮಿನಿಟ್ಸ್ ಅಲ್ಲೇ ನೋಡ್ಕೊಂಡು ಆ ಸ್ಟೆಪ್ಸ್ನ ಹಂಗೆ ಹಾಕ್ತಾರೆ. ನನಗೆ ಡ್ಯಾನ್ಸ್ ಸೀರಿಯಸ್ ಆಗ್ಲೂ ಬರೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಹಾ. ಅಷ್ಟೇನಾ ಆನ್ಸರು? ಅಷ್ಟೇ, ಡ್ಯಾನ್ಸ್ ಬರೋದಿಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ, ಟ್ರೈ ಮಾಡಿ ಹಾಕ್ತೀನಿ. ನಾನು ಹೇಳ್ಕೊಡ್ತಾ ಇದ್ದೀನಿ, ಬಟ್ ಕಲಿತಾರೆ. ಇವಾಗ ಏನೇ ಕೆಲಸ ಮಾಡಿದ್ರು ಎಲ್ಲ ತಪ್ಪು ಮಾಡಿನೇ ಕಲಿಯೋದು. ಸೊ ಟ್ರೈ ಮಾಡೋದು ಇದು. ಅದು ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ರಿಸಲ್ಟು. ಆದ್ರೆ ಎಷ್ಟೊಂದ್ಸಲಿ ಇವ್ರ ಹತ್ರ ಬೈಸ್ಕೊಂಡಿದ್ದೀನಿ, ಡ್ಯಾನ್ಸ್ ಬರಲ್ಲ ಅಂತೆಲ್ಲ. ಬರುತ್ತೆ. ಇವಾಗ ನಾನೇನ್ ಆಗಲ್ಲ 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 ಅಂತಂದ್ರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ. ಇವಾಗ ನನಗೂ ಅಷ್ಟೇ, ನಾನೇನ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೆ, ಇದೊಂದು ಡೈಲಾಗ್ ಹೊಡಿತಾರೆ, ನಾನೇನ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೀನಿ ಹೋಗಿದ್ದೀನಿ ಅಂತ. ಹೇಳಪ್ಪ ನೀನೆ. ಅದು ಒಬ್ರೊಬ್ರಿಗೆ ಒಂದೊಂದ್ ಇರುತ್ತೆ, ಒಬ್ರೊಬ್ರಿಗೆ ಒಂದೊಂದ್ ಟ್ಯಾಲೆಂಟ್ ಇರುತ್ತೆ, ಆತರ. ಚಾನ್ಸೇ ಇಲ್ಲ. ಅದು ಹೆಂಗ್ ಗೊತ್ತಾ, ನಮ್ಗೆ ಆಗಲ್ಲ, ನನ್ಗೇನು ಬರಲ್ಲ ಅಂತಂದ್ರೆ ಅದು ಏನು ಬರಲ್ಲ ನಿಮಗೆ. ನೀನ್ ಸಪೋಸ್ ನೀನ್ ಟ್ರೈ ಮಾಡಿದ್ರೆ ಎಲ್ಲಾನು ಬರುತ್ತೆ ನಿಮಗೆ. ಓಕೆ ಓಕೆ. ತೇಜು. ತೇಜು, ನೀವು? ಐ ಎಮ್ ತೇಜು. ನೀವು ಯಾವಾಗ ಟ್ರಿಪ್ಗೆ ಹೋಗ್ತೀರಾ? ಟ್ರಿಪ್ಪಾ? ಐ ಮೀನ್ ಆಚೆ ಯಾವಾಗ ಹೋಗ್ತೀರಾ? ಈ ಕ್ವಶನ್ ನನ್ನ ಹತ್ರನೇ ಇದೆ, ಯಾಕಂದ್ರೆ ಇವಾಗ ಸ್ವಲ್ಪ ಟೈಮ್ ಸರಿ ಇಲ್ಲ ಇಬ್ರಿಗೂ ಅಂತ ಮನೇಲಿ ಹೇಳಿದ್ದಾರೆ. ಆ ರೀಸನ್ ಇಂದ ನಾವೆಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. 2 ವರ್ಷ 2.5 ವರ್ಷ ಅಂತ ಹೇಳಿದ್ದಾರೆ. ಇನ್ನೇನ್ ಜಸ್ಟ್ 6 ಮಂತ್ ಆಯ್ತು ಅಂತ ಹೇಳಿದ್ರೆ ಮೇ ಬಿ ಅವಾಗ ಟೈಮ್ ಚೆನ್ನಾಗಿತ್ತು ಅಂದ್ರೆ ಹೊರಗಡೆ ಹೋಗ್ತೀವಿ. ಯಾಕಂದ್ರೆ ಆಲ್ರೆಡಿ 3 ಸಲ ಹೊರಗಡೆ 2 ಸಲ ಹೊರಗಡೆ ಹೋಗಿದ್ದೀವಿ. 2 ಸಲ ಹೋಗಿದಾಗ 3 ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಆ ರೀಸನ್ ಇಂದ ನಾವು ಹೋಗ್ತಾ ಇಲ್ಲ. ನಿಮ್ಗೆ ಬ್ಲಾಗ್ ಅಲ್ಲಿ ನಾವು ತೋರ್ಸೋದಿಲ್ಲ. ಯಾವಾಗ ಗೊತ್ತಾ, ಒಂದ್ಸಲಿ ಮೈಸೂರಿಗೆ ಹೋಗ್ಬೇಕಾದ್ರೆ 2 ಸಲ ಆಕ್ಸಿಡೆಂಟ್ ಆಯ್ತು. ಹೋಗ್ಬೇಕಾರೆ ಒಂದ್ಸಲಿ ಆಯ್ತು, ಬರ್ಬೇಕಾರೆ ನಮ್ಗೆ ಒಂದ್ಸಲಿ ಆಯ್ತು. ಮತ್ತೆ ಇನ್ನೊಂದು ಯಾವ್ದು ಎಲ್ಲೋ ಹೋಗಿದ್ವಲ್ಲ, ಅಲ್ಲಿ ಇಲ್ಲಿ ಇದಕ್ಕೆ ವೆಂಕಟೇಶ್ ಪೆರುಮಾಳ್ ಸ್ಟ್ಯಾಚು ಇತ್ತಲ್ಲ, ದೊಡ್ಡದಾಗಿ ಸ್ಟ್ಯಾಚುನ ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ, ಕೋರ್ಮಂಗ್ಲ ಹತ್ರ. ಅಲ್ಲಿ ಹೋಗ್ಬೇಕಾರೆ ಒಂದ್ಸಲಿ ಆಕ್ಸಿಡೆಂಟ್ ಆಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ, ಅಯ್ಯೋ ಅದು ಏನು ಮಾಡಿಲ್ಲಪ್ಪ, ಅವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಹಿಂದೆ ಬಂದು ಗುದ್ಬಿಟ್ರು. ಅದೇನಾಗೈತು, ಕಾಲ್ ಆಕ್ಚುಲಿ ವ್ಲಾಗ್ ಎಲ್ಲ ಮಾಡಿದೆ, ಬಟ್ ಆ ವ್ಲಾಗ್ ಅಲ್ಲಿ ಆ ವ್ಲಾಗ್ ಮಾಡಿರ್ತೀನಿ, ವ್ಲಾಗ್ ಹಾಕಿರ್ತೀನಿ, ಬಟ್ ಆ ಕ್ಲಿಪ್ ನಾನು ಬಂದ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟಿರ್ತೀವಿ. ಪೊಲೀಸ್ ಸ್ಟೇಷನ್ ತನಕಲ್ಲ ಹೋಯ್ತು. ಫುಲ್ ಡ್ರಿಂಕ್ ಅಂಡ್ ಡ್ರೈವ್. ಅವರು ಹಿಂದೆ ಡಿಯೋದಲ್ಲಿ ಬಂದು ಗುದ್ದಿ ನನ್ನ ಗಾಡಿಗೆ ಬಂದ್ಬಿಟ್ಟು ಗೇರ್ ಹಾಕ್ತಿವಲ್ಲ ಲಿವರು, ಅದು ಫುಲ್ಲು ಕಟ್ಟಾಗಿ ಕೆಳಗಡೆ ಬಿದ್ದುಬಿಡ್ತು. ನಾನು ಚೇಂಜ್ ಮಾಡಿಕೊಡು, ನನಗೇನು ಬೇಡ ಅಂತಂದರೆ ಇಲ್ಲೆಲ್ಲ ಆಗಲ್ಲ, ಹಂಗೆ ಹಂಗೆ ಪೊಲೀಸ್ ಕರೆಸ್ದೆ, ಹಂಗೆ ಹಂಗೆ ಅಂತ ಮಾತಾಡಿ ಸ್ಟೇಷನ್ ತನಕ ಹೋಯ್ತು. ಅಲ್ಲಿ ಹೋಗಿ ಆಡುಗುರಿ ಪೊಲೀಸ್ ಸ್ಟೇಷನ್ ಹೋಗಿ ಮಾತಾಡಿ ನಮಗೆ ಅಮೌಂಟ್ ಕೊಟ್ಟರು ಅವರು ಕೊನೆಗೆ. ಆಮೇಲೆ ಪೊಲೀಸ್ ಹತ್ರ ಎಲ್ಲ ಹೋಗಿ ಅವ್ರು ಕೊಟ್ಟರು. ನಾನು ಅಂದೆ, ಸರ್ ಈ ಥರ ಬೇಡ, ಹೇಳತ್ ಮಾತು ಕೇಳಿ, ಹೋದ್ರೆ ನೀವು ಡ್ರಿಂಕ್ ಅಂಡ್ ಡ್ರೈವ್ 10,000 ರೂಪಾಯಿ ಫೈನ್. ಅವ್ರಿಗೆ 10,000 ರೂಪಾಯಿ ಫೈನು, 6 ಮಂತ್ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್, ಮತ್ತೆ ಗಾಡಿ ಸೀಸು, ಇಷ್ಟೆಲ್ಲ ಆಗುತ್ತೆ. ನಾನು ಅಂದೆ, ಕ್ಲೀನ್ ಆಗಿ ಅಂದೆ. ಅವರು ಅರ್ಥ ಮಾಡ್ಕೊಂಡಿಲ್ಲ, ನಾನು ಮಾತಾಡ್ತೀನಿ ಅಂತ ಅಂದ್ರು. ಅದು ಅವ್ರವ್ರ ಇಷ್ಟ, ಅವ್ರವ್ರು, ನಾವೇನು ಮಾಡೋಕ್ಕಲ್ಲ. ಸೊ ಅದೆಲ್ಲ ನಾನು ಬಂದು ವ್ಲಾಗ ಇತ್ತು, ನಾನು ಎಡಿಟ್ ಮಾಡುವಾಗ ಡಿಲೀಟ್ ಮಾಡ್ಬಿಟ್ಟೆ. ಏನಕ್ಕೆ, ನಮ್ಗೆ ಅದೇ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಸುಮ್ಮನೆ ಏನಕ್ಕೆ ಹಾಕಿ ಏನು ಮಾಡೋದು ಅಂತ ಅಂದ್ಬಿಟ್ಟು. ಇನ್ನೊಂದು ಎಲ್ಲ ಸಿಂಪತಿಗೋಸ್ಕರ ಹಾಕ್ತೀರಾ ಅಂತ ಹೇಳ್ತಾರೆ. ಸೊ ಆಮೇಲೆ ಅದಕ್ಕೆ ಸುಮ್ಮನೆ ಏನಕ್ಕೆ ನಾವು ಸುಮ್ಮನೆ ಹಾಕಿ ಅಂತ ಅಂದ್ಬಿಟ್ಟು ಹಾಕಕ್ಕೆ ಹೋಗಿಲ್ಲ. ಸೊ ನೆಕ್ಸ್ಟು ಕ್ವಶನ್ಸು. ಮೈಸೂರ್ಗೆ ಹೋಗ್ಬೇಕಾರೆ ಬರ್ಬೇಕಾರೆ ಇನ್ನೊಂದ್ಸಲಿ ಆಯ್ತು, ಅದನ್ನ ನಾವು ವ್ಲಾಗ್ ಅಲ್ಲಿ ತೋರ್ಸಿರಲ್ಲ. ಹಿಂಗ್ ಅದು ಕ್ಯಾಮ್ರಾ ಆಫ್ ಮಾಡಿದ್ದೆ ಅವಾಗ. ಇಲ್ಲ, ಆನ್ ಅಲ್ಲಿ ಇತ್ತು, ಕ್ಯಾಮ್ರಾ ಆಫ್ ಅಲ್ಲಿ ಇತ್ತು ಅವಾಗ. ಆದ್ರೆ ಅದು ಅಷ್ಟೇ, ರೋಡ್ ಕ್ರಾಸ್ ಮಾಡುವಾಗ ಅವ್ರೇನ್ ಮಾಡ್ಬಿಟ್ಟಿದ್ದಾರೆ, ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆನೂ ಪಾಸ್ ಆಗಿಲ್ಲ, ಆ ಕಡೆನೂ ಪಾಸ್ ಆಗಿಲ್ಲ. ನಾವು ಬರ್ತಾ ಇದ್ವಿ, ಸರ್ ಅವ್ರು ಇನ್ನೇನು ಹೋಗ್ತಾರೆ ಅಂತ ನಾವು ಅನ್ಕೊಂಡ್ವಿ ಬಂದಿ. ಆದ್ರೆ 3 ಸಲ ಆಕ್ಸಿಡೆಂಟ್ ಆಗಿದೆ, ನಮ್ಗೆಲ್ಲ ಏನೂ ಆಗಿಲ್ಲ, ಬಟ್ ಗಾಡಿಗೂ ಏನೂ ಆಗಿಲ್ಲ ಅಷ್ಟೊಂದಾಗಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ದಿ ರೀಪ್ಲೇಸಬಲ್ _45 ಅಂತ ಐತೆ ಐಡಿ ಹೆಸರು. ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಸೈಡಲ್ಲಿ ನೋಡಿ. ಡೂ ಡೈಲಿ ವ್ಲಾಗ್ಸ್ ಇನ್ ಯೂಟ್ಯೂಬ್. ಐ ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ವ್ಲಾಗ್ಸ್, ಎಕ್ಸ್ಪೆಷಲಿ ಮೇಕಪ್ ವಿಡಿಯೋಸ್. ಡೈಲಿ ಮೇಕಪ್ ವ್ಲಾಗ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಡೈಲಿ ಮೇಕಪ್ ಡೈಲಿ ವ್ಲಾಗ್ ಅಂತ ಡೈಲಿ ವ್ಲಾಗ್ ಮಾಡಿ ನಾನು ನಿಮ್ ವ್ಲಾಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಎಕ್ಸ್ಪೆಷಲಿ ನಿಮ್ ಮೇಕಪ್ ವ್ಲಾಗು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದವ್ರೆ. ಅವ್ರಿಗೆ ಏನ್ ರಿಪ್ಲೈ ಕೊಡ್ತೀನಿ?
ಡೈಲಿ ವ್ಲಾಗ್ ಮಾಡೋದಕ್ಕಾಗಲ್ಲ, ಕಷ್ಟ. ಯಾಕಂದರೆ ಮನೇಲಿ ಸ್ವಲ್ಪ ಕೆಲಸ ಇರುತ್ತೆ, ಅದು ಇದು ಎಲ್ಲ ಇರುತ್ತೆ. ಅದು ಡೈಲಿ ಮಾತ್ರ ವ್ಲಾಗ್ ಆಗಲ್ಲ. ಆಗಲ್ಲ. ಎಷ್ಟೊಂದ್ ಸಲ ಇದಕ್ಕೋಸ್ಕರನೇ ಜಗಳ ಬಂದಿದೆ ಡೈಲಿ ನಮ್ಮಿಬ್ರಿಗೆ. ಬ್ಲಾಗ್ ಮಾಡೇ ಯಾಕೆ ಸುಮ್ಮನೆ ಇದೆ, ನಾನು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಆಗ್ಬಿಡುತ್ತೆ, ಬರೋ ಅಷ್ಟರಲ್ಲಿ ಏನಂತ ನಾನು ಬ್ಲಾಗ್ ಮಾಡೋಕ್ಕಾಗುತ್ತೆ ಅಂತ ಇವಳು ಕೊಟ್ರೆ ಇವಳು ಅದೆಲ್ಲ ನನ್ಗೆ ಅನ್ಬೇಡ, ನನ್ಗೆ ಅದಕ್ಕೆ ಬರಲ್ಲ, ಏನೇ ಕೇಳಿದ್ರು ಬರಲ್ಲ. ಡೈಲಿ ವ್ಲಾಗ್ ಆಗೋದಿಲ್ಲ, ಯಾಕಂದ್ರೆ ಮನೇಲಿ ಸ್ವಲ್ಪ ಎಲ್ಲ ಚಾಲೆಂಜ್ ಕೆಲ್ಸ ಆಗಿ ಇರುತ್ತೆ. ಇಟ್ಕೊಂಡು ಬ್ಲಾಗ್ ಮಾಡ್ಬೇಕಪ್ಪ. ನೀವು ಹುಡುಗರು ನಿಮ್ಗೆಲ್ಲ ಏನು ಕೆಲಸನೂ ಇರೋದಿಲ್ಲ, ನಾವೆಲ್ಲಾನು ನೋಡಬೇಕು. ಮೇಕಪ್ ವ್ಲಾಗು ಮಾಡ್ತೀನಿ. ಸೊ ನೆಕ್ಸ್ಟ್ ನಂದು ಪ್ಲಾನ್ ಇದೆ, ಸ್ವಲ್ಪ ಇಲ್ಲ ವಿಡಿಯೋಸ್ ಸುಷ್ಮಾ ಮಾಡ್ತಾಳೆ, ನಾನು ಹೇಳಿದ್ರೆ ಮಾಡ್ತಾಳೆ. ಡೈಲಿ ಬ್ಲಾಗ್ ಮಾಡು ಸುಷ್ಮಾ, ಸೀರಿಯಸ್ ಆಗಿ. ನಾನೇ ಹೇಳ್ಬೇಕು ಅಂತ ಎಷ್ಟೊಂದ್ಸಲ ಅಂದಿದ್ದೀನಿ ತಾನೆ. ನೋಡು ಡೈಲಿ ನಮ್ಮ ಫ್ಯಾಮಿಲಿ ಫಾಲೋವರ್ಸೇ ಅಂತವ್ರೆ ಡೈಲಿ ಬ್ಲಾಗ್ ಮಾಡಿ ಅಂತ. ಡೈಲಿ ವ್ಲಾಗ್ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಅಟ್ಲೀಸ್ಟ್ ಡೈಲಿ ಬ್ಲಾಗ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 15 ಬ್ಲಾಗ್ ಆದ್ರೂ ಒಂದು ಇದ್ ಮಾಡು. ಅದನ್ನ ಬೇಕಂದ್ರೆ ಮಾಡ್ತೀನಿ, ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಆಗಬೇಕು ವ್ಲಾಗ್ಸ್ಗೆಲ್ಲಾನು. ಹಾಕ್ತೀನಿ ವ್ಲಾಗ್ಸ್. ಏನೇ ಕೇಳಿದ್ರು ಇದು ಮಾಡಲ್ಲ, ಸುಮ್ಮನೆ ಏನೇ ಕೇಳಿದ್ರು ಆಗಲ್ಲ ಅಂತಾನೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 143 ಲಿಟಲ್ ಪ್ರಿನ್ಸಸ್ ಅಂತ ಅನ್ಸುತ್ತೆ ಅದು ಐಡಿ ಹೆಸರು. ಯುವರ್ ಮಾಮ್ ಡ್ಯಾಡ್ ಪಿಕ್. ನಾವು ನಮ್ಮ ಮನೆಯಲ್ಲಿ ಮಾತಾಡೋದಿಲ್ಲ ನಾವು. ಸೊ ಅವ್ರದ್ದು ಪಿಕ್ಸ್ ಫೋಟೋಸ್ ಯಾವುದೂ ಇಲ್ಲ ನನ್ನ ಹತ್ರ. ಯಾಕಂದರೆ ನಂದು ಫೋನು ಅಲ್ಲೇ ಅವ್ರ ಹತ್ರನೇ, ನಮ್ಮ ಅಪ್ಪ ಅಮ್ಮ ಮನೆಯಲ್ಲೇ ಇದೆ ಫೋನ್ ಎಲ್ಲನೂ. ಸೊ ಪಿಕ್ಸ್ ಫೋಟೋಸ್ ಕಾಂಟ್ಯಾಕ್ಟ್ ನಂಬರಿಂದ ಹಿಡ್ದು ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ ನನಗೂ, ನಮ್ಮ ಪೇರೆಂಟ್ಸ್ಗೂ ಮಾತಾಡೋದಿಲ್ಲ. ಸೊ ಪಿಕ್ಸ್ ಎಲ್ಲ ಇಲ್ಲ. ಏನೇ ಇದ್ರೂ ನಮ್ಮ ಹಸ್ಬೆಂಡ್ ಮನೆ ಸೈಡೇ ಕಾಂಟ್ಯಾಕ್ಟು. ಏನೇ ಇದ್ರೂ ನಮಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಅವರೇ ನೋಡ್ಕೊತಾ ಇರೋದು ಸದ್ಯಕ್ಕೆ ಇವಾಗ. ಸೊ ನಮ್ಮ ಸಪೋರ್ಟ್ಗೆ ಇವಾಗ ಸದ್ಯಕ್ಕೆ ಅಂತ ಹೇಳಿದ್ರೆ ಇವ್ರ ಮನೆ ಸೈಡಿಂದನೇ ನಮಗೆ ಸ್ವಲ್ಪ ಸಪೋರ್ಟ್ ಇದೆ. ನಮ್ಮ ಮನೆ ಸೈಡಲ್ಲಿ ಯಾರೂ ಮಾತಾಡೋದಿಲ್ಲ, ಯಾರೂ ಫೋನು ಮಾಡೋದಿಲ್ಲ. ನನ್ನ ಫೋನು ಪ್ರತಿಯೊಂದೂ ನನ್ನದು ಐಟಮ್ಸ್ ಎಲ್ಲನೂ ಅಲ್ಲೇ ಇದೆ. ಡ್ರೆಸ್ಸಸ್ ಮಾತ್ರ ಕೊಟ್ಟಿದ್ದಾರೆ, ಕೆಲವೊಂದು ಐಟಮ್ಸು ಬುಕ್ಸು ಅದು ಇದು ಎಲ್ಲ ಇತ್ತು, ಅದೆಲ್ಲ ನಾನು ಯಾವ್ದು ತೊಗೊಂಡಿಲ್ಲ, ಎಲ್ಲ ಅಲ್ಲಲ್ಲೇ ಬಿಟ್ಟು ಬಂದಿದ್ದೀನಿ. ಏನೇ ಇದ್ದರೂ ಇವಾಗ ಇಲ್ಲಿರೋದಂದರೆ ಎಲ್ಲ ಇವರೇ ಕೊಡಿಸಿರೋದು ಎಲ್ಲನೂ. ನನ್ನ ಹತ್ರ ಅವಾಗಿಂದ ಮೆಮೊರೀಸ್ ಫೋಟೋಸ್ ಫೋನ್ಸ್ ಏನೂ ಇಲ್ಲ ನನ್ನ ಹತ್ರ ಇವಾಗ ಸದ್ಯಕ್ಕೆ. ಹತ್ರ ಒಂದು 3.5 ವರ್ಷ ಆಯ್ತು, ಇನ್ನೂ ಮಾತಾಡಕ್ ಬರ್ತಾ ಇಲ್ಲ. 3 ವರ್ಷ ಆಯಿತು. ಏನಕ್ಕಂತ ಗೊತ್ತಿಲ್ಲ. ಸರಿ ಬಿಡಿ, ಅದ್ರ ಅವ್ರಿಗೂ ಬಗ್ಗೆ ಬೇಜಾರು. ಮಾತಾಡೋದು ಬೇಡ ಬಿಡು. ಬಟ್ ಕ್ವಶನ್ ಕೇಳಿದ್ದೀರಾ, ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಷ್ಟೇ. ಅದು ಬಿಟ್ರೆ ಅವ್ರು ತಿಳ್ಕೊಂಡ್ಬಿಡ್ತಾರೆ ನಮ್ಮ ಬಗ್ಗೆ ಎಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಯಾಕಂದ್ರೆ ಅವರು ನೋಡ್ತಾರೆ ವ್ಲಾಗ್ಸ್, ಪ್ರತಿಯೊಂದು ಬ್ಲಾಗು ನೋಡ್ತಾರೆ. ಸೊ ಬಟ್ ಆದರೆ ಮಾತಾಡಕ್ಕೆ ಬರ್ತಾ ಇಲ್ಲ. ಸೊ ಇರಲಿ, ಪರವಾಗಿಲ್ಲ, ಯಾವತ್ತಾದ ಒಂದಿನ ಬಂದೇ ಬರ್ತಾರೆ ಎಲ್ಲರೂ ಅಷ್ಟೇ. ಬಟ್ ನಾವು ತಪ್ಪು ಮಾಡಿದ್ದೀವಿ, ತಪ್ಪು ಮಾಡಿಲ್ಲ ಅಂತಂತ ಇಲ್ಲ. ಲವ್ ಮ್ಯಾರೇಜ್ ಮಾಡಿದ್ರೇ ಎಲ್ಲರಿಗೂ ಇಷ್ಟ ಆಗಲ್ಲ, ಪ್ಯಾರೆಂಟ್ಸ್ಗೆಲ್ಲ. ಯಾಕಂದರೆ ಇವ್ರ ಮನೆಯಲ್ಲಿ ಇವ್ರ ಪ್ಯಾರೆಂಟ್ಸ್ ಹೆಂಗೆ ಗೊತ್ತಾ, ನಾನು ಲೈಫಲ್ಲಿ ಸೆಟ್ಲ್ ಆಗಿಲ್ಲ ನಾನು ಬೇರೆ, ಓಕೆನಾ. ಎಷ್ಟೊಂದು EMI ಎಲ್ಲ ಇತ್ತು, ಒಂದು ಭಯ ಇದ್ದೇ ಇರುತ್ತೆ ಭಯ. ಎಷ್ಟೊಂದಿಲ್ಲ, ಗಾಡಿದು ಮಾತ್ರ EMI ಇತ್ತು ಆ ಸಿಚುವೇಶನ್. ಇಲ್ಲ, ಭಯ ಇದ್ದೇ ಇರುತ್ತೆ ಪ್ಯಾರೆಂಟ್ಸ್ಗೆ. ಇವಾಗ ತಂದೆ ತಾಯಿಗೆ, ಹುಡುಗನ ಜೊತೆ ಹೋಗ್ತಿದ್ಯಾ, ಹುಡುಗ ನಂಬ್ಕೊಂಡು ಹೋಗ್ತೀಯಾ, ಅವನೇನಾದರೂ ಒಂದು ಇದು ಮಾಡ್ಬಿಟ್ರೆ ಏನು ಪರಿಸ್ಥಿತಿ ಲಾಸ್ಟು. ಕೆಲವು ಹುಡುಗರು ಆ ಥರ ಇದ್ದಾರೆ, ಬಟ್ ಎಲ್ಲ ಹುಡುಗರು ಆ ಥರ ಇಲ್ಲ. ಕೆಲವೊಬ್ರು ಇರ್ತಾರೆ, ಕೆಲಸ ಬಿಟ್ಟರೆ ಮನೆ ಬಿಟ್ಟರೆ ಕೆಲಸ ಅಂತ ಇರ್ತಾರೆ. ಎಲ್ಲ ತಿಳ್ಕೊಬೇಕು ಪ್ಯಾರೆಂಟ್ಸು. ಬಟ್ ನಾನು ಒಂದೇ ಅಂತಿರೋದು, ಲವ್ ಮ್ಯಾರೇಜ್ ಮಾಡಿ, ಬಟ್ ಏನಂದರೆ ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ಟು ಮಾಡಬೇಕು. ದುಡ್ಡು ಸಂಪಾದನೆ ಮಾಡಬೇಕು, ಹೆವಿ ದುಡ್ಡು ಸಂಪಾದನೆ ಮಾಡಬೇಕು, ಜನನೂ ಸಂಪಾದನೆ ಮಾಡಬೇಕು. ಯಾರು ಹೊಟ್ಟೆಗೂ ಹೊಡಿಬಾರ್ದು. ನಿಮ್ಮ ದುಡ್ಡು, ನಿಮ್ಮ ಶೋಕಿ, ನೀವು ಕಷ್ಟಪಡ್ತಿದ್ದೀರಾ, ನಿಮ್ಮ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋದರೆ ದೇವರು ಚೆನ್ನಾಗಿ ನೋಡ್ಕೊತಾನೆ ಎಲ್ಲರೂ. ಸೊ ನನಗೆ ಬಂದು ಆ ಥರ ಕ್ಯಾರೆಕ್ಟ್ರು. ಸೊ ಬಿಡಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೇಮಲತಾ, ಗುಡ್ ನ್ಯೂಸ್ ಯಾವಾಗ? ಅದೇ ಆಲ್ರೆಡಿ ರೀಪ್ಲೇ ಕೊಟ್ಟಿದ್ದೀವಿ. ಸೊ ಆ ಸದ್ಯಕ್ಕಿಲ್ಲ. ಕ್ವಶನ್ಸ್ ತುಂಬಾ ಎಷ್ಟೊಂದು ಜನ ಬರ್ತಿದೆ, ರಿಲೇಟಿವ್ಸ್ ಎಲ್ಲ ಬೇರೆ ಕೇಳ್ತಾ ಕೇಳ್ತಾರೆ, ಇದ್ದಾರೆ. 3 ವರ್ಷ ಆಯ್ತು, ಏನು ಮಗು ಇಲ್ಲ ಏನು ಇಲ್ಲ ಹಂಗೆ ಗುಡ್ ನ್ಯೂಸ್ ಅಂತವ್ರೆ. ಅಂತ ಕೇಳ್ತಾ ಬ್ರೋ, ಇದ್ದಾರೆ. ನಾವೇನು ಮ್ಯಾರೇಜ್ ಮಾಡೋಕ್ಕೆ ಅದಕ್ಕೋಸ್ಕರ ನಾವು ಮ್ಯಾರೇಜ್ ಮಾಡಿದ್ವಿ ಇಲ್ಲ ಬ್ರೋ. ಲೈಫಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ, ಮತ್ತು ಲೈಫ್ ಅಂತ ಏನಂತ ಗೊತ್ತಿಲ್ಲ. ಇವ್ಳಿಗೆ ಇನ್ನೂ 21 ಏಜು, ಇವಾಗಲೇ ಮಗು ಮಾಡ್ಕೊಂಡು ಅದು ಹೆಂಗೆ ಅನ್ನೋದು, ಅದು ಏಜ್ ಬಂದ್ಬಿಟ್ಟು ಕಮ್ಮಿ. ನಮ್ಮದು ಇನ್ನೂ ಚಿಕ್ಕ ಮಗು ಥರ ಇದ್ದೀವಿ ಇಬ್ಬರು, ಚಿಕ್ಕವ್ರ ತರ ಚಿಕ್ಕವ್ರ ಥರ ಎಲ್ಲೋದ್ರೂ ಇದ್ದೀವಿ. ಕೇಳ್ತಾರೆ,
ಏನು ಅಷ್ಟು ಬೇಗ ಮ್ಯಾರೇಜ್ ಆಯ್ತು ಹಂಗೆ ಹಿಂಗೆ ಅಂತ ಅಂತಾರೆ. ಸೊ ಲವ್ ಮ್ಯಾರೇಜ್ ಹಂಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅಂದ್ಬಿಡ್ತೀವಿ. ಹೇಳೋದೇ ಬೇಡ, ಅವರೇ ಮಗು ಇದೆಯಾ ಅಂತ ಕೇಳ್ತಾರೆ, ಮಗು ಇಲ್ಲ ಅಂತ ಅಂತೀವಿ. ಯಾಕಂತ ಕೇಳಿದ್ರೆ ಏಜ್ ಚಿಕ್ಕದಲ್ವಾ, ಇನ್ನೂ ಇವಾಗಲೇ ಮಾಡ್ಕೊಂಡು ಏನು ಮಾಡೋದು, ಲೈಫ್ ಬಂದ್ಬಿಟ್ಟು ಎಂಜಾಯ್ ಮಾಡಬೇಕು, ಒಂದು ಒಂದು ಸ್ಟೆಬಲ್ ಆಗಿರಬೇಕು ಫೈನಾನ್ಷಿಯಲಿ, ಮತ್ತು ಕಮಿಟ್ಮೆಂಟ್ಸ್ ಐತೆ ಎಲ್ಲ ಕ್ಲಿಯರ್ ಆಗಲಿ, ಮನೆ ಲೋನ್ ಐತೆ ಹಂಗೆ ಹಿಂಗೆ ಅಂತ ಓಡ್ತೈತೆ ನಮ್ಮ ಜೀವನ. ಮಾಡ್ಕೊತೀವಿ ಖಂಡಿತ, ಗುಡ್ ನ್ಯೂಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪ್ರೀತು, ಸೇ ಅಬೌಟ್ ಕಾರ್ತಿ ಆ್ಯಂಡ್ ಪ್ಯಾರೆಂಟ್ಸ್. ಅರ್ಥ ಆಯ್ತಾ? ಅರ್ಥ ಆಯ್ತು. ಇದೇ ಲಾಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್ ಅದೇನಾ? ಇವ್ರ ಬಗ್ಗೆ ಏನು ಹೇಳಿದ್ರು, ಒಳ್ಳೆ ಹುಡುಗ, ನನ್ನ ಮಾತೆಲ್ಲ ಕೇಳ್ತಾರೆ, ಮತ್ತೆ ಎಲ್ಲೂ ಹೋಗೋದಿಲ್ಲ, ಮನೆ ಬಿಟ್ಟರೆ ಕೆಲಸ, ಕೆಲಸ ಬಿಟ್ಟರೆ ಮನೆ, ನಾನು ಏನು ಹೇಳ್ತೀನೋ ಅದನ್ನೆಲ್ಲ ಕೇಳ್ತಾರೆ, ಒಳ್ಳೆ ಹುಡುಗನೇ, ಆ ಥರ ಎಲ್ಲ ನನಗೇನು ಹಿಂಸೆ ಮಾಡೋದಿಲ್ಲ. ಸೊ ಇವ್ರ ಪೇರೆಂಟ್ಸ್ ಅಂತ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನಮಗೆ ಸಪೋರ್ಟ್ ಕೊಡ್ತಿರೋದಂದರೆ ಅವರೇನೆ. ಯಾಕಂದರೆ ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಸಪೋರ್ಟ್ ಕೊಟ್ಟಿದ್ದು ಅವರೇನೆ. ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಅವರು. ಚೆನ್ನಾಗಿ ನನ್ನ ನೋಡ್ಕೊತಾರೆ, ಅವ್ರ ಮನೆ ಮಗಳು ಥರನೇ ನನ್ನ ನೋಡ್ಕೊತಾರೆ. ನಾನು ಅವ್ರನ್ನ ಅದೇ ಥರ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದೀನಿ, ನೋಡ್ಕೊತೀನಿ ಖಂಡಿತ. ಸೊ ಇವಾಗ ಸ್ವಲ್ಪ ಕೆಲಸನೆಲ್ಲ ನಾನು ಕಲ್ತ್ಕೊತಾ ಇದ್ದೀನಿ. ಅಡುಗೆ ಮಾಡೋದಕ್ಕೆಲ್ಲ ಬರೋದಿಲ್ಲ, ಅದೊಂದು ಚೂರು ಕಲ್ತ್ಕೊಂಡು ಎಲ್ಲರ ಜೊತೆನೂ ಫ್ಯಾಮಿಲಿ ಜೊತೆ ಖುಷಿಯಾಗಿರಬೇಕು ಅನ್ನೋದೇ ನನಗೂ ತುಂಬ ಇಷ್ಟ. ಏನಂದರೆ ಇವಳು ಕನ್ನಡ ಅಲ್ವಾ, ನಾವು ತಮಿಳು. ಸಡನ್ನಾಗಿ ಮನೆಗೆ ಬಂದ್ವಲ್ಲ, 1.5 ವರ್ಷ ಆಯ್ತಲ್ಲ ಮನೆಗೆ ಬಂದು. ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಾಯಿದೆ. ಸೊ ಇದಾಗ್ತೈತೆ ಲ್ಯಾಂಗ್ವೇಜ್ ಆಗಿ. ಲ್ಯಾಂಗ್ವೇಜ್ ಅಂತಲ್ಲ, ನಮ್ಮನೆ ಸೈಡಲ್ಲೇ ಬೇರೆ ರೀತಿ ಕಲ್ಚರ್ಸ್ನೆಲ್ಲ ಫಾಲೋ ಮಾಡ್ತಾ ಇದ್ವಿ, ಇವರೇ ಬೇರೆ ರೀತಿ ಕಲ್ಚರ್ಸ್ನ ಫಾಲೋ ಮಾಡ್ತಾರೆ. ಪ್ರತಿಯೊಂದೊಂದು ಸ್ವಲ್ಪ ಅಂದರೆ ನಾವೆಲ್ಲ ಪೂಜೆ ಎಲ್ಲ ಏನಿದೆ ಅಷ್ಟೇ, ಬಟ್ ಇವ್ರ ಮನೆ ಸೈಡಲ್ಲೇ ತುಂಬ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಅದಕ್ಕೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಇವತ್ತು ಅಷ್ಟೇ, ಅದೇನೋ ಅಂತಾರಲ್ಲ, ಫೆಬ್ 1 ಇವತ್ತು ಡೇಟು, ಬ್ಲಾಗ್ ಶೂಟ್ ಮಾಡ್ತಿರೋದು ಸಂಡೇ, ಓಕೆನಾ. ತೈ ಮಾಸಮ್ ಅಂತಾರೆ ಫೆಬ್ಗೆ. ಸೊ ಇವತ್ತು ಬಂದ್ಬಿಟ್ಟು ಮುರುಗರು ಇದ್ದಾರಲ್ಲ, ಸೊ ಆ ದೇವ್ರಿಗೆ ಬಂದ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಇದು ಮಾಡ್ತೀವಿ. ಸೊ ಬೊಟ್ಟೆಲ್ಲ ಇಕ್ಕಿದ್ದೀನಿ ನೋಡಿ. ಸೊ ಅದು ನಮ್ಮ ಕಲ್ಚರೇ ಒಂಥರ, ದೇವ್ರಿಗೆ ಬಂದ್ಬಿಟ್ಟು ಇದು ಮಾಡ್ತೀವಿ, ತುಂಬಾ ಮಾಡ್ತೀವಿ. ಒಂಥರ ಅಂತಾರಲ್ಲ, ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತಾರೆ, ಎಲ್ಲ ಕಲ್ಚರ್ಸ್ನು ಬಿಡ್ದಲೆಂಗೆ ಫಾಲೋ ಮಾಡ್ತಾರೆ. ಸೊ ಅವ್ರ ಹಳೆ ಕಾಲದಿಂದ ಬಂದಿರೋದು ಇವ್ರು ತಗೊಂಡು ಇವಾಗ ಕ್ಯಾರಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದೇ ಥರ ಆ ರೆಸ್ಪಾನ್ಸಿಬಿಲಿಟಿ ಎಲ್ಲ ನನ್ಗೆ ಕೊಡ್ತಾ ಇದ್ದಾರೆ, ಅದನ್ನು ನಾವು ಅದೇ ಥರ ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಅದೊಂದು ಸ್ವಲ್ಪ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಏನೂ ಇಲ್ಲ, ಎಲ್ಲ ಸಪೋರ್ಟ್ ಮಾಡ್ತಾರೆ. ಮನೆ ಕೆಲಸ ಅಂದರೆ ಎಲ್ಲ ಅವರೇ ಮಾಡೋದು, ನಾನೇನು ಮಾಡೋದಕ್ಕೆ ಹೋಗಲ್ಲ ಅಷ್ಟೊಂದಾಗಿ. ಅಡುಗೆ ಒಂದು ಬರೋದಿಲ್ಲ, ನಾನು ನನ್ನ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅವ್ರಿಗೆ. ಮಿಕ್ಕಿದೆಲ್ಲ ಎಲ್ಲ ಕೆಲಸ ಅವರೇ ಮಾಡ್ಕೊತಾರೆ. ನನಗೇನು ಅಷ್ಟೊಂದಾಗಿ ಡಿಸ್ಟರ್ಬೆನ್ಸ್ ಅವರೆಲ್ಲ ಏನು ಮಾಡೋದಿಲ್ಲ, ಕೊಡೋದಿಲ್ಲ. ನನ್ನ ಕೈಲಿ ಆಗಿರೋದು ನಾನು ಒಂದೊಂದ್ಸಲ ಮೇಡಮೇ ಎದ್ದೋದದ್ದು ಲೇಟು, 7:30 ಆಗುತ್ತೆ, 8 ಗಂಟೆ ಆಗುತ್ತೆ. 8 ಗಂಟೆಗೆಲ್ಲ ಎದ್ದಿಲ್ಲ. 8 ಗಂಟೆ ಯಾವಾಗ ಗೊತ್ತಾ, ಎಲ್ಲರೂ ಮಲಿಕೋತೀವಿ. ಸಂಡೇ ಆ್ಯಂಡ್ ಸೆಕೆಂಡ್ ಸ್ಯಾಟರ್ಡೇ, ಫೋರ್ತ್ ಸ್ಯಾಟರ್ಡೇ ಬಂದಾಗ ಚೆನ್ನಾಗಿ ಮಲಿಕೊಂಡ್ಬಿಡ್ತೀವಿ. 8 ಗಂಟೆ 9 ಗಂಟೆ ನಮ್ಮ ಅತ್ತೆನೂ ಅಷ್ಟೊತ್ತು ಮಲಿಕೋತಾರೆ, ನಾನು ಹಾಗೆ ಮಲಿಕೋತೀನಿ. ಮಿಕ್ಕಿದ್ದಿನೋ ಟೈಮಲ್ಲೆಲ್ಲ ಎಷ್ಟು ಗಂಟೆ, ಒಂದು 6 ಗಂಟೆ 6:30, ಒಂದೊಂದು ಸಲ 7 ಗಂಟೆ ಆಗಿಬಿಟ್ಟಿರುತ್ತೆ. ಅವರೇ ಎದ್ದು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ನಾನು ಎದ್ದು ಹೋಗಿ ಟೀನೆಲ್ಲ ಇಟ್ಟು, ನಾನು ಇವ್ರಿಗೆ ಟೀ ಕೊಟ್ಟು, ಇವ್ರಿಗೆ ಆಫೀಸ್ ಎಲ್ಲ ಇರುತ್ತಲ್ಲ, ಇವ್ರ ಶರ್ಟ್ ಎತ್ಕೊಡು, ಅದು ಕೊಡು ಇದು ಕೊಡು ಅಂತ ಕರೀತಾನೆ ಇರ್ತಾರೆ. ಅದೆಲ್ಲ ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡಿ, ಆಮೇಲೆ ನಾನು ಅಷ್ಟು ಬರೋಷ್ಟರಲ್ಲಿ ಎಲ್ಲ ಕೆಲಸ ಅವರೇ ಮುಗಿಸ್ಬಿಟ್ಟಿರ್ತಾರೆ. ಓಕೆ ಗೈಸ್, ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಯಾವ ಥರ ವ್ಲಾಗ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಆ ಥರ ವ್ಲಾಗ್ ಮಾಡಿ ಹಾಕ್ತಾಳೆ ಸುಷ್ಮಾ. ಸೊ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಹಂಗೆ ನಿಮ್ಗೆ ಏನಾದ್ರು ಬೇಕಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸುಷ್ಮನ್ಗೆ. ಸೊ ಒಳ್ಳೆ ಪ್ರೈಸಿಗೆ ಮಾಡಿಕೊಡ್ತಾಳೆ. ಯಾವತ್ತೂ ಅಷ್ಟೇ ನಾವು ಪ್ರಮೋಷನ್ ಮಾಡಿಲ್ಲ ಇದುವರೆಗೂ. ಇದುವರೆಗೂ ನಾನು ಯಾವುದೇ ರೀತಿ ಮಾಡೆಲ್ಸ್ನ ಕರ್ಕೊಬಂದು ಶೂಟ್ಸ್ ಎಲ್ಲ ಮಾಡೇ ಇಲ್ಲ. ಆದರೆ ನನ್ನ ನಂಬಿ ಕ್ಲೈಂಟ್ ಬಂದಿದ್ದಾರೆ, ಎಷ್ಟೊಂದು ಜನ ಬಂದವರೆ, ಮಾಡಿಕೊಟ್ಟಿದ್ದೀವಿ, ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದೀವಿ, ಒಳ್ಳೆ ಪ್ರೈಸಲ್ಲಿ ಮಾಡಿಕೊಟ್ಟಿದ್ದೀವಿ. ಅದನ್ನ ನಂಬ್ಕೊಂಡು ಆರ್ಡರ್ ಬರ್ತಾ ಇರುತ್ತೆ. ಈ ಫೀಲ್ಡಲ್ಲಿ ಏನು ಗೊತ್ತಾ, ತುಂಬ ಅಂದರೆ ತುಂಬ ಜನ ಮೇಕಪ್ ಆರ್ಟಿಸ್ಟು ಒಂದು ದಿನಕ್ಕೆ ಇಲ್ಲಾಂದರೆ 4 ಮಂತ್ಸಿಗೆ ಬರ್ತಾನೆ ಇರ್ತಾರೆ, ಇಷ್ಟು ಜನ ಅಂತ ಹೇಳ್ಬಿಟ್ಟು. ಇದರಲ್ಲಿ ಬಂದು ತುಂಬ ಡಿಮ್ಯಾಂಡ್ಸ್ ಇದೆ. ಅದರಲ್ಲೇ ಸಕ್ಸಸ್ಫುಲ್ಲಾಗಿ ರನ್ ಮಾಡೋದು ಅಂತ ಹೇಳಿದ್ರೆ ತುಂಬ ಕಷ್ಟ. ಸೊ ನನಗೆ 1 ವರ್ಷಕ್ಕೆ ಎಷ್ಟು ಆರ್ಡರ್ ಸಿಕ್ಕಿದೆ ಅಂತ ಹೇಳಿದ್ರೆ 16-17 ಆರ್ಡರ್ ಸಿಕ್ಕಿದೆ
ಅಷ್ಟೇ ಕಮ್ಮಿನೇ ಒಂದ್ ಬ್ಲಾಗ್ ಅಪ್ಲೋಡ್ ಮಾಡಿರಲ್ಲ, ಅದು ಅಪ್ಲೋಡ್ ಮಾಡಿದೆ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಗೊತ್ತಾ, 1:30ಗೆ ನಾನು ಒಂದು ಕ್ಲೈಂಟಿಗೆ ಮೇಕಪ್ ನೈಟ್ ಮಾಡಿದೀನಿ. ಮಿಡ್ ಮಿಡ್ ನೈಟ್ ಅಲ್ಲೇ ನಾನು ಮೇಕಪ್ ಮಾಡಿದೀನಿ. ಅದು ವ್ಲಾಗ್ಸ್ ಕೃಷ್ಣಗಿರಿ, ಅದು ಬಿಡು, ಯಾವಾಗ ಬ್ಲಾಗ್ ಅಲ್ಲಿ ಎಲ್ಲ ಅದು ಬಿಡು, ಅದು ಅದ್ರ ಬಗ್ಗೆ ಅದು Actually ಎಕ್ಸ್ಪೀರಿಯನ್ಸ್ ಅದು ತುಂಬಾ ಬ್ಲಾಗ್ ಮಾಡ್ಕೊಂಡು ಚೆನ್ನಾಗಿತ್ತು. ಹೋದ್ವಿ. ಅದು ಏನಪ್ಪ ಆಯ್ತಂತಂದ್ರೆ, ಅವ್ರು ಬ್ಲಾಗ್ ಮಾಡ್ಬೇಡಿ, ಬೇಡ, ಆಲ್ರೆಡಿ ಲವ್ ಮ್ಯಾರೇಜ್ ಮಾಡ್ತಿರೋದು, ನಮ್ಮ ಹುಡುಗಿ ಮನೆ ಕಡೆ ಎಲ್ಲ ನೋಡ್ತಾರೆ, ಹಂಗೆ ಹಿಂಗೆ ಅಂತ ಅಂತಿದ್ರು. ಸರಿ ಬ್ಲಾಗ್ ನಾನು ಆದ್ರೆ ಮಾಡಿಲ್ಲ. ಆ ಎಕ್ಸ್ಪೀರಿಯನ್ಸ್ ಮಾತ್ರ ಸೀರಿಯಸ್ ಆಗಿ ಸೂಪರ್ ಆಗಿತ್ತು. ಮಿಡ್ ನೈಟ್ ಅಲ್ಲಿ ಮಿಡ್ ಹೋಗಿ ನೈಟ್ 1:30ಗೆ ಮೇಕಪ್ ನ ಮುಗಿಸಿ ಮತ್ತೆ ಇಲ್ಲಿಂದ ರಿಟರ್ನ್ 3 ಕೃಷ್ಣಗಿರಿಗೆ ಗಂಟೆಗೆ. ಹೋಗಿ ಕೃಷ್ಣಗಿರಿ ಕೆಲಸ ಮುಗಿಸ್ಬಿಟ್ಟು ಅಲ್ಲಿಂದ ರಿಟರ್ನ್ 9:30ಗೆ ಬಸ್ಸಲ್ಲಿ ಬಂದ್ವಿ. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅವಾಗ 1:30ಗೆ ನಾನು ಅವ್ರನ್ನ ಕುತ್ಕೊಂಡು ಮೇಕಪ್ 3-4 ಮಾಡಿದ್ದೀನಿ. ತಿಂಗಳಾಗಿರುತ್ತಾ? ಇಲ್ಲ, 3 ತಿಂಗಳು, 2 ಮಂತ್ಸ್ ಆಯ್ತು ಅಷ್ಟೇ. ಈ ಮಂತ್ ಡಿಸೆಂಬರ್ ಡಿಸೆಂಬರ್ ಇಲ್ಲ, ನವೆಂಬರ್ ಅಲ್ಲೇ. ಗೊತ್ತಿಲ್ಲ. ನವೆಂಬರ್ ಎಂಡಿಂಗ್ ಅಲ್ಲೇ ನನಗೆ ಆರ್ಡರ್ ಸಿಕ್ತು. ಅದನ್ನ ವ್ಲಾಗ್ ಹಾಕಿರಲ್ಲ ನಾನು. ಓಕೆ ಗೈಸ್, ಮುಂದಿನ ಬ್ಲಾಗಲ್ಲಿ ಸಿಗೋಣ. ಸೊ ಲವ್ ಯು, ಬಾಯ್. ಬಾಯ್.